ಕಲಾವಿದರನ್ನ ಜಾತಿ ಮತ ಪಂಥ ಮೀರಿ ಎಲ್ಲರೂ ಪ್ರೀತಿಸ್ತಾರೆ, ಆರಾಧಿಸ್ತಾರೆ. ಒಮ್ಮೆ ವಿಶ್ವಾಸಕ್ಕೆ ಧಕ್ಕೆಯಾದ್ರೆ ಚೀತು ಅನ್ನಲು ಹಿಂದೆ ಮುಂದೆ ನೋಡೋದಿಲ್ಲ. ಉದಾಹರಣೆಗೆ ಪ್ರಕಾಶ್ ರೈ ನಾಗಮಂಡಲ ಚಿತ್ರದಿಂದ ಆರಂಭಿಸಿ 10 ಕನ್ನಡ, ತಮಿಳು, ತೆಲುಗು ಸಿನಿಮಾಗಳಲ್ಲಿ ಅವರ ನಟನ ವೈಭವ ನೋಡಿಯೇ ಆನಂದಿಸಬೇಕು. ತೆಲುಗಲ್ಲಿ ಅವರ ಡೇಟ್ ತಗೊಂಡು ನಾಯಕರ ಡೇಟ್ಸ್ ಹೊಂದಿಸ್ತಿದ್ದ ಕಾಲವೊಂದಿತ್ತು. ಅಂತಹ ಪ್ರಕಾಶ್ ರೈ ಬರುಬರ್ತಾ ಎಡಪಂಥದ ಪರವಾಗಿ, ಹಿಂದುತ್ವದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡತೊಡಗಿದ್ರು. ಆಗ ಜನರು ಅವರ ಹಿನ್ನೆಲೆ ಬಗೆದಾಗ ಗೊತ್ತಾಗಿದ್ದು ಅಪ್ಪ ಒಂದು ಧರ್ಮ, ಅಮ್ಮ ಒಂದು ಧರ್ಮ. ತಗೊಳ್ಳಿ, ಶುರುವಾಯಿತು ಪ್ರಹಾರ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಹೇಳಿಕೆಗೆ ಸಾವಿರಾರು ಕಮೆಂಟು, ಬೈಗುಳಗಳೇ ಇರ್ತವೆ. ಸಿನಿಮಾಗಳಲ್ಲಿ ಅವಕಾಶ ಕಡಿಮೆಯಾಗಿದೆ, ಅದಕ್ಕೆ ಈ ರೀತಿ ಎಡಬಡಂಗಿಯಾಗಿದ್ದಾರೆ ಎಂದು ಅವರ ಅಭಿನಯ ಮೆಚ್ಚುವವರೇ ಲೊಚ್ಚಿಕೊಡ್ತಾರೆ. ಅದೇ ರೀತಿ ಕಮಲ್ ಹಾಸನ್ ನಟನೆಯನ್ನ ಆರಾಧಿಸಿದವರಿಲ್ಲ. ನಾಟ್ಯದಲ್ಲೂ ಅವರಿಗೆ ಸರಿಸಾಟಿ ಇಲ್ಲ. ಮೇರು ಚಿತ್ರಗಳನ್ನ ಕೊಟ್ಟ ಮರೋ ಚರಿತ್ರಂ ನಟ ಹುಚ್ಚಾಪಟ್ಟೆ ಹೇಳಿಕೆಗಳನ್ನ ಕೊಡ್ತಾ ದಶಾವತಾರಂ ಆಡತೊಡಗಿದ್ರು. ಧರ್ಮ, ದೇವರು ಬಗ್ಗೆ ಮಾತಾಡತೊಡಗಿದ್ದಾಗ ಅವರ ಸಾಧನೆ ಗೌಣವಾಗಿ ಹೋಯಿತು. ಇನ್ನು 500ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ನಿರ್ದೇಶನ, ಸಾಹಿತ್ಯ ಬರೆದ ಮೇರು ಪರ್ವತ ಹಂಸಲೇಖ. ಅವರ ಸಾಧನೆ ಒಂದು ಜನ್ಮದಲ್ಲಿ ಸಾಧ್ಯವಿಲ್ಲ ಎನ್ನುವಂಥದ್ದು. ಆದ್ರೇನು, ಬೇಡಿಕೆ ಕಡಿಮೆ ಆದ್ಮೇಲೆ ಎಡಬಿಡಂಗಿ ಹೇಳಿಕೆ ಕೊಡುತ್ತಾ ತಾವೇ ತಮ್ಮ ತೇಜೋವಧೆ ಮಾಡಿಕೊಳ್ಳತೊಡಗಿದ್ರು. ಉಡುಪಿ ವಿರುದ್ಧ ಅವರ ಹೇಳಿಕೆ ಧರ್ಮಿಷ್ಠರ ಕಣ್ಣು ಕೆಂಪಾಗಿಸಿತು. ಜನ ಸಿನಿಮಾ ಬಿಟ್ಟು ಬದುಕಬಹುದು, ಧರ್ಮ ಬಿಟ್ಟು ಬದುಕಲಾರರು ಎಂಬ ಸತ್ಯ ಅವರಿಗೆ ಅರಿವಾಗ್ಲೇ ಇಲ್ಲ. ಇವರನ್ನೆಲ್ಲ ಕಾಪಿ ಮಾಡ್ತಿರುವ ನಟ ಕಿಶೋರ್ ಇನ್ನೂ ಸಾಗಬೇಕಾದ ದಾರಿ ಬಹಳವಿದೆ. ಆದ್ರೂ ಉರಿ ಮಾತುಗಳನ್ನ ಉದ್ರಿಸಿ ವಿನಾಕಾರಣ ಗಲೀಜು ಮಾಡ್ಕೊಳ್ತಾ ಇದ್ದಾರೆ. ಕಲಾವಿದರಿಗೆ ಅವರದೇ ಆದ ಸಿದ್ಧಾಂತ, ನಿಲುವು ಇರಬಹುದು. ಅವುಗಳನ್ನ ಸೆನ್ಸಾರ್ ಇಲ್ಲದೆ ಸಾರ್ವಜನಿಕವಾಗಿ ವ್ಯಕ್ತಪಡಿಸಬಹುದಾ? ಕಲಾವಿದರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು ನಿಜ, ಅದು ಸಾಮಾಜಿಕ ಬೇಜವಾಬ್ದಾರಿ ಆಗ್ಬಾರ್ದಲ್ವಾ? ಶಿವಣ್ಣ, ಸುದೀಪ್, ರಮೇಶ್, ಗಣೇಶ್ ಇವರೆಲ್ಲ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಇಲ್ವಾ? ನೀವೇ ಹೇಳಿ.